ಕನಸನ್ನ ಹಂಚಿ ತೃಪ್ತಿ ಪಡಬೇಕು ಅಂತ ಈ ಒಂದು ಕನಸಿನ ಭಾರತ ಪತ್ರಿಕೆಯನ್ನ ಆರಂಭಿಸ್ತಾ ಇದ್ದಾರೆ. ಅವರ ಬಹುದಿನಗಳ ಕನಸು ಇದು. ಈ ದಿನ ನಮ್ಮೆಲ್ಲರ ಎದುರು ಅದನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ನಾವು ಪ್ರೀತಿಸುವ ಗೌರವಿಸುವ ಎಲ್ಲ ಅತಿಥಿಗಳು ವೇದಿಕೆಯಲ್ಲಿದ್ದಾರೆ. ಅವರನ್ನ ಸ್ವಾಗತಿಸ್ತಾ ಇದ್ದಾರೆ ಮೈ ಡ್ರೀಮ್ ಇಂಡಿಯಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಡಾಕ್ಟರ್ ಎಚ್.ಎಂ. ಪಂಚಾಕ್ಷರಯ್ಯ ಅವರು. ವಂದನೆಗಳು. ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಪ್ರಾರಂಭ ಆಗೋದಕ್ಕೆ ತಮ್ಮೆಲ್ಲರ ಕ್ಷಮೆಯನ್ನ ಬೇಡ್ತಾ ಇದ್ದೇನೆ. ಇದು ಈಗ ತಾನೇ ನಿರೂಪಕರು ಹೇಳಿರುವಂತೆ ಒಂದು ಕನಸಿನ ಭಾರತದ ಒಂದು ನಿರ್ಮಾಣವನ್ನ ಮಾಡಲಿಕ್ಕೆ, ನಮ್ಮ ಒಂದು ಅಳಿಲು ಸೇವೆಯನ್ನ ಮಾಡಲಿಕ್ಕೆ ಮೈ ಡ್ರೀಮ್ ಇಂಡಿಯಾ ಟ್ರಸ್ಟ್ ಎಂಬ ಒಂದು ಸಂಸ್ಥೆ ಇವತ್ತು ಒಂದು ಪತ್ರಿಕೋದ್ಯಮದಲ್ಲಿ ವಿನೂತನವಾದಂತಹ ಪ್ರಯೋಗವನ್ನ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೂ ಮೊದಲು ನಾನು ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಆಹ್ವಾನಿತರಿಗೂ ಪ್ರೇಮಪೂರ್ವಕವಾದ ಹೃದಯಪೂರ್ವಕವಾದ ಸ್ವಾಗತವನ್ನ ಬೇಡ್ತಾ ಇದ್ದೇನೆ. ಈ ದಿನದ ವಿಶೇಷ ಆಹ್ವಾನಿತರು ಮತ್ತು ಕನಸಿನ ಭಾರತದ ಪತ್ರಿಕೆಯನ್ನ ಬಿಡುಗಡೆ ಮಾಡತಕ್ಕಂತಹ ಕನ್ನಡದ ಖ್ಯಾತ ಸಾಹಿತಿ, ಹಿರಿಯ ಚಿಂತಕ ಶ್ರೀಯುತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಈ ಸಮಾರಂಭಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಈ ಸಮಾರಂಭಕ್ಕೆ ಆಗಮಿಸಿ ನಮ್ಮನ್ನ ಆಶೀರ್ವದಿಸ್ತಾ ಇರೋದ್ರಿಂದ ನಮಗೆ ಹೆಚ್ಚು ಪ್ರೋತ್ಸಾಹ, ಧೈರ್ಯ, ಬೆಂಬಲ ಇದೆ. ನಾವು ಇನ್ನು ಮುಂದೆ ಸಾಗಬೇಕಾದ ದಾರಿ ಬಹಳ ಇದೆ. ಅದಕ್ಕೆ ಹಿರಿಯರಾದಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಆಶೀರ್ವಾದ, ಪ್ರೋತ್ಸಾಹ ಬಹಳ ಅಗತ್ಯ. ಈ ದಿನದ ಸಮಾರಂಭಕ್ಕೆ ಅವರನ್ನ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನ ಮತ್ತೋರ್ವ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶ್ರೀಯುತ ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ, ಖ್ಯಾತ ಹಿನ್ನೆಲೆ ಗಾಯಕರು, ಸುಗಮ ಸಂಗೀತದಲ್ಲಿ ಒಂದು ಹೊಸ ಭಾಷ್ಯವನ್ನ ಬರೆದಂಥವರು, ಕನ್ನಡದ ಒಂದು ಸೊಗಡನ್ನ ಗೀತೆಗಳ ಮೂಲಕ ಹೆಚ್ಚು ಜನರಿಗೆ ತಲುಪುವಂತ ಮಹತ್ ಕಾರ್ಯವನ್ನ ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಅವರು ಉಪಸ್ಥಿತರಿದ್ದು ತಮ್ಮ ಅಧ್ಯಕ್ಷೀಯ ಭಾಷಣದ ಮೂಲಕ ನಮ್ಮನ್ನೆಲ್ಲ ಹರಿಸ್ತಾ ಇದ್ದಾರೆ, ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಮೈ ಡ್ರೀಮ್ ಟ್ರಸ್ಟ್ ಇಂಡಿಯಾ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತೋರ್ವ ಸಾಹಿತಿ. ಇವತ್ತಿನ ಒಂದು ಸಮಾರಂಭದ ವಿಶೇಷತೆ ಏನು ಅಂದ್ರೆ, ಒಂದು ಕಡೆ ಜ್ಞಾನ, ಇನ್ನೊಂದು ಕಡೆ ಸಂಗೀತ, ಇನ್ನೊಂದು ಕಡೆ ನಮ್ಮ ಸಾಹಿತಿಗಳಾದಂತಹ ಪುಸ್ತಕ ಮನೆ ಹರಿಹರ ಪ್ರಿಯವರು ಇವತ್ತು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಹಿರಿಯ ಸಾಹಿತಿಗಳಾದ ಪುಸ್ತಕ ಮನೆ ಹರಿಹರ ಪ್ರಿಯರವರು ಪತ್ರಕರ್ತರು, ಹೋರಾಟಗಾರರು, ಕರ್ನಾಟಕದಲ್ಲಿ ಕನ್ನಡವನ್ನು ಬೆಳೀಲಿಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದವು ನಮ್ಮ ಜೊತೆಗಿದೆ. ಈ ದಿನದ ಸಮಾರಂಭಕ್ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಮೈ ಡ್ರೀಮ್ ಟ್ರಸ್ಟ್ ಇಂಡಿಯಾ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ದಿನದ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಅಶೋಕ್ ಹಾರ್ನಳ್ಳಿಯವರು ಬರಬೇಕಾಗಿತ್ತು, ಮಾಜಿ ಅಡ್ವೊಕೇಟ್ ಜನರಲ್. ಅವರು ಕೆಲವು ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ. ಅವರು ಈಗ ಮತ್ತೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಬಿ.ಕೆ. ಶ್ರೀನಿವಾಸ್ ಅವರು, ಚಲನಚಿತ್ರ ನಿರ್ಮಾಪಕರು. ಇವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಇವರಿಂದ ಇನ್ನೂ ಹೆಚ್ಚು ಉತ್ತಮವಾದಂತಹ ಕನ್ನಡ ಚಲನಚಿತ್ರಗಳು ಕರ್ನಾಟಕಕ್ಕೆ ಕೊಡುಗೆ ಆಗ್ತಾ ಇದ್ದಾವೆ. ಇವರಿಂದ ನಾವು ಇನ್ನೂ ಹೆಚ್ಚು ನಿರೀಕ್ಷಣೆ ಮಾಡ್ತಾ ಅವರನ್ನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಮೈ ಡ್ರೀಮ್ ಟ್ರಸ್ಟ್ ಇಂಡಿಯಾ ಮಾಡ್ತಾ ಇದ್ದೇನೆ. ಮತ್ತೆ ಶ್ರೀ ಮಹೇಂದ್ರ ಮೂಲತ ಮತ್ತು ಈಶ್ವರ್ ಎಸ್ ರಾಯ್ಡು ಹಾಗೂ ಶಿವಕುಮಾರ್ ಹೊಸಮನಿ ಈ ದಿನದ ಸಮಾರಂಭಕ್ಕೆ ಬಹಳ ಯಶಸ್ಸನ್ನು ಕೋರಿ ಆಶೀರ್ವಾದ ಮಾಡಿದ್ದಾರೆ. ನಾನು ಹೆಚ್ಚು ಸಮಯವನ್ನು ತೆಗೆದುಕೊಂಡೆ. ನಮ್ಮ ಮೈ ಡ್ರೀಮ್ ಟ್ರಸ್ಟ್ ಇಂಡಿಯಾದ ಕೆಲವೊಂದು ಉದ್ದೇಶಿತ ಕಾರ್ಯಗಳನ್ನು ಸ್ಥೂಲವಾಗಿ ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಜೊತೆಗೆ ತಾವು ಮಾಹಿತಿ ತಮಗೆ ಕೊಟ್ಟಿರುವಂಥ ಒಂದು ಮಾಹಿತಿಯಲ್ಲಿದೆ. ವಿಶೇಷವಾಗಿ ಏನು ಅಂದರೆ, ಎಲ್ಲ ಸಾಮಾಜಿಕ ಸ್ವಯಂ ಸೇವಾ ಸಂಘಗಳು ಸಾಂಪ್ರದಾಯಿಕವಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ. ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಒಂದು ಮೈ ಡ್ರೀಮ್ ಟ್ರಸ್ಟ್ ಇಂಡಿಯಾ ನಿರುದ್ಯೋಗಿಗಳಿಗೆ, ಅರೆಕಾಲಿಕ ಉದ್ಯೋಗಿಗಳಿಗೆ, ಅಸಂಘಟಿತ ಕಾರ್ಮಿಕರಿಗೆ ಕನಸಿನ ಜ್ಯೋತಿ ಎಂಬ ಯೋಜನೆ ಮೂಲಕ ಅವರಿಗೆ
ಜೀವನವನ್ನು ನಡೆಸಲಿಕ್ಕೆ ಬೇಕಾಗುವಂತಹ ಅನೇಕ ಅವಶ್ಯಕತೆಗಳನ್ನು ಮಾರ್ಗದರ್ಶನವನ್ನು ಮಾಡಲಿಕ್ಕೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೇವೆ. ಅದು ಭಿಕ್ಷುಕರ ಅಭಿವೃದ್ಧಿ ಇರ್ಬೋದು, ಬಡ ಮಿತ ಅಂಗವಿಕಲರ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ನೀಡುವುದಾಗಿರ್ಬೋದು, ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನು ಕುರಿತು ಪ್ರತಿ ವರ್ಷ ಕನಸಿನ ಭಾರತದ ಒಂದು ಇಂಡಿಯಾ ರೆಕಾರ್ಡ್ ಬುಕ್ ಅನ್ನು ಹೊರತರಲಾಗುತ್ತೆ. ನಮ್ಮ ಮಾನ್ಯ ರಾಷ್ಟ್ರಪತಿಯರಾದಂತಹ ಹಿರಿಯ ವಿಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಇದಕ್ಕೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದು, ಇದು ಕೆಲವೇ ದಿನಗಳಲ್ಲಿ ಈ ಕಾರ್ಯಕ್ರಮ ಜಾರಿಗೆ ಬರಲಿದೆ ಅಂತ ತುಂಬಾ ಹರ್ಷದಿಂದ ಹೇಳ್ತಾ ಇದ್ದೇನೆ. ಇನ್ನು ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕೊಂಡಿದ್ದೀವಿ. ಅದರ ಜೊತೆಗೆ ಮುಖ್ಯವಾದ ಒಂದು ವಿಚಾರ ಏನಪ್ಪಾ ಅಂದ್ರೆ, ಇಂದಿನ ಸಮಾಜಗಳು ಜ್ಞಾನ ಸಮಾಜಗಳು. ಕೈಗಾರಿಕಾ ಕ್ರಾಂತಿ ಆದ ನಂತರ ಇನ್ಫಾರ್ಮೇಶನ್ ರೆವಲ್ಯೂಷನ್, ಮಾಹಿತಿ ತಂತ್ರಜ್ಞಾನ ಇವತ್ತು ನಮ್ಮನ್ನೆಲ್ಲರನ್ನ ಆವರಿಸಿದೆ. ಯಾರಿಗೆ ಮಾಹಿತಿ ಇರಲ್ಲೋ ಅವರು ಒಂದು ರೀತಿಯ ನ್ಯೂನ್ಯತೆಗಳನ್ನು ಅನುಭವಿಸ್ತಾರೆ. ಇವತ್ತು ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮಗಳಿರಲಿ, ಮಾಹಿತಿ ಇರಲಿ, ಮಾಹಿತಿ ಎಷ್ಟು ಸಮಾಜದಲ್ಲಿ ಬದಲಾವಣೆ ತರಬಾರದು ಅನ್ನೋದನ್ನ ತಾವು ನಮ್ಮ ಕರ್ನಾಟಕದ ಲಿಪಿಯನ್ನ ನಾವು ಇದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ಪತ್ರಿಕೋದ್ಯಮದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಅಂದ್ಕೊಳ್ತೇನೆ. ಸುಂದರವಾದಂತಹ ಮುದ್ರಣ, ಉಪಯುಕ್ತವಾದಂತಹ ಮಾಹಿತಿ, ಉತ್ತಮವಾದಂತಹ ಬೌದ್ಧಿಕ ಲೇಖನಗಳನ್ನು ಒಳಗೊಂಡು ಜನರಿಗೆ ಉಚಿತವಾಗಿ ನಾವು ಇವತ್ತು ಕೊಡ್ಲಿಕ್ಕೆ ಉದ್ದೇಶ ಇಟ್ಕೊಂಡಿದ್ದೀವಿ. ಇನ್ನು ಅನೇಕ ಕಾರ್ಯಕ್ರಮಗಳು. ನಮ್ಮ ಪತ್ರಿಕೆ ಕೇವಲ ಬರೀ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಹಿರಿಯ ಸಾಹಿತಿಗಳಿಂದ ಬೌದ್ಧಿಕ ವಿಚಾರಗಳು, ಲೇಖನಗಳು ಜನಸಾಮಾನ್ಯರಿಗೆ ತಲುಪಿಸಬೇಕಾದಂತಹ ಒಂದು ಸಮಾಜದ ಕಟ್ಟಕಡೆ ವ್ಯಕ್ತಿ ಯಾವುದೇ ದುಡ್ಡಿಲ್ಲದೇನೆ ಒಂದು ಉತ್ತಮವಾದಂತಹ ಪತ್ರಿಕೆಯನ್ನು ಪಡಿತಾನೆ ಅಂದ್ರೆ ಪ್ರಾಯಶಃ ಇದು ಒಂದು ಅದ್ಭುತವಾದಂತಹ ಪ್ರಯೋಗ, ಈ ಪ್ರಯತ್ನ. ಈ ದಿಶೆಯಲ್ಲಿ ನಾವು ಇವತ್ತು ಎಲ್ಲ ಹಿರಿಯರ ಆಶೀರ್ವಾದವನ್ನು ಬೇಡ್ತಾ ಇಂಥ ಒಂದು ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಎಲ್ಲರನ್ನ ಕೋರ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ವಾರದ ಪತ್ರಿಕೆ ಅಥವಾ 15 ದಿನಗಳಿಗೆ ಒಮ್ಮೆ ತರುವ ಯೋಜನೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಕನಸಿನ ಭಾರತ ಪತ್ರಿಕೆಯನ್ನ ಪ್ರಾರಂಭಿಸಬೇಕಾದ್ರೆ ತುಂಬಾ ದೇಶಗಳನ್ನ ಇಟ್ಟುಕೊಂಡು ಪ್ರಾರಂಭಿಸಿದ್ದೇವೆ. ಇಲ್ಲಿ ಮುಖ್ಯವಾಗಿ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಏಕೆಂದರೆ ಪತ್ರಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು, ಏನು ಹೇಳಬೇಕಾದಂಥ ವಿಚಾರಗಳನ್ನು ಮೊದಲೇ ಸಂಪುಟದಲ್ಲಿ ಸವಿಸ್ತಾರವಾಗಿ ಬರೆದಿದ್ದೇನೆ. ಇವಾಗ ಈ ಪತ್ರಿಕೆಯ ಬೆನ್ನೆಲುಬಾಗಿ ಶ್ರೀ BS ಶ್ರೀನಿವಾಸ್ ಅವರು, ಪಂಚಾಕ್ಷರಿ ಅವರು, ಇನ್ನೂ ಸಾಕಷ್ಟು ಗಣ್ಯಮಾನ್ಯ ವ್ಯಕ್ತಿಗಳು, ಎಲ್ಲೋ ಒಂದು ಕಡೆ ನನ್ನ ಹೆಸರು ಹೇಳೋಕ್ಕಾಗದೇ ಇರುವಂಗೆ ಕೂಡ ತುಂಬ ಜನಗಳು ಈ ನನ್ನ ಕನಸಿಗೆ ಒತ್ತಾಸೆಯಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆಲ್ಲ ನಾನು ಕೃತಜ್ಞತೆ ಹೇಳ್ಬೋದು. ಇಲ್ಲಿ ಪ್ರಾಸ್ತಾವಿಕ ಅಂದರೆ ಇಡೀ ಒಂದು ಕಾರ್ಯಕ್ರಮದ ಒಟ್ಟಾರೆ ವಿಷಯನ ನಾನು ಹೇಳಬೇಕು. ಈ ಪತ್ರಿಕೆಯಲ್ಲಿ ಎಲ್ಲ ವಿಷಯಗಳು ಒಳಗೊಂಡು ಅದು ಹೆಮ್ಮೆ ಪಡುವಂಥದ್ದು ಒಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಚಂದ್ರಶೇಖರ್ ಕಂಬಾರ್ ಅವರು ಬಂದಿದ್ದು, ಮತ್ತು ನಮ್ಮ ನೆಚ್ಚಿನ ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ ಅವರು ಮತ್ತು ಪುಸ್ತಕ ಮನೆ ಹರಿಹರ ಪ್ರಿಯ ಅವರು ಬಂದಿದ್ದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಈ ಸಂತೋಷವನ್ನು ಎಲ್ಲರೂ ಹಂಚಿಕೊಳ್ಳೋಣ. ಈ ಪತ್ರಿಕೆಯಕ್ಕೆ ಎಲ್ಲರೂ ದಯವಿಟ್ಟು ಸಹಕಾರ ಸಲಹೆ ನೀಡಿ ಆಶೀರ್ವದಿಸಿ ಎಂದು ಕೇಳುತ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ.